ಬಹುಶಃ ರಾಜಕಾರಣದಲ್ಲಿ ಎಲ್ಲಕ್ಕಿಂತಲೂ ಕೆಟ್ಟ ಟೈಮ್ ಯಾರ್ದು ನಡೀತಾ ಇದೆ ಈಗ ಅಂತ ಯಾರು ಕೇಳಿದ್ರೆ ಇಟ್ ಈಸ್ ಅನ್ಡೌಟೆಡ್ಲಿ ಆರ್ಗ್ಯೂಯಬ್ಲಿ ಮಮತಾ ಬ್ಯಾನರ್ಜಿ ಅವ್ರದ್ದೇ. 15 ವರ್ಷ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಗೆಲುವನ್ನು ಪಡೆದು 3 ಟರ್ಮ್ಗೆ ಪಶ್ಚಿಮ ಬಂಗಾಳವನ್ನು ಮುಖ್ಯಮಂತ್ರಿಯಾಗಿ ಆಳಿದ ಮಮತಾ ಬ್ಯಾನರ್ಜಿ ಒಂದು ಎಲೆಕ್ಷನ್ ಸೋತರ್ರಿ. ಅವರೂ ಸೋತರು, ಅವರ ಪಕ್ಷವೂ ಸೋತು ಒಂದು ಎಲೆಕ್ಷನ್ ಹೆಂಗೆ ಬೀದಿಗೆ ಬಂದಂಗೆ ಆಗ್ಬಿಟ್ಟಿದೆ ನೋಡಿ ಜೀವನ. ಇದನ್ನೇನು ಬೇರೆ ಸೆನ್ಸ್ನಲ್ಲಿ ತಗೋಬಾರ್ದು. ಏನಾಗ್ಬಿಡ್ತು ನೋಡಿ ಪರಿಸ್ಥಿತಿ. ಮೇ 4ನೇ ತಾರೀಖು ರಿಸಲ್ಟ್ ಬಂದಿದೆ. ಜೂನ್ 4ನೇ ತಾರೀಖಿನಷ್ಟೊತ್ತಿಗೆ ಅವರ ಪಕ್ಷದಲ್ಲಿ ಅಸಮಾಧಾನ ಅದು ಕಾಡ್ಗಿಚ್ಚಾದಂಗೆ ಆಗ್ಬಿಟ್ಟಿತ್ತು. ಮೇ 9ಕ್ಕೇನೋ ಒಂದು ಮೀಟಿಂಗ್ ಕರೀತಾರೆ ಅವರು, ಪಾರ್ಟಿ ಮೀಟಿಂಗು ಶಾಸಕರದ್ದು. 80 MLAಗಳ ಪೈಕಿ 50 MLAಗಳು ಬರಲಿಲ್ಲ, ಬರೀ 30 ಜನ ಬಂದರು. ಬರ್ತಾ 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 ಮೀಟಿಂಗಿಗೆ ಬರುವ ಶಾಸಕರ ಸಂಖ್ಯೆ ಕಡಿಮೆ ಆಗಿದ್ದು ಒಂದು ಕಡೆ, ಇನ್ನೊಂದು ಕಡೆ ನಮ್ಮದು ರೆಬೆಲ್ ಟೀಮ್ ಅಂದ್ಬಿಟ್ರು ಅವರು. ರೆಬೆಲ್ ಟೀಮ್ ನಮ್ಮದು ಅಂತ. ಅದು ಬರೀ MLAಗಳಿಗೆ ನಿಲ್ಲಲಿಲ್ಲ, MP ಗಳು 28 MP ಗಳ ಪೈಕಿ 20 MP ಗಳು ಹೋಗಿ ಆ ಪಕ್ಕದ ತ್ರಿಪುರಾದ 1% ಓಟು ಇಲ್ಲದೆ ಇರುವಂಥ ಒಂದು ಪಕ್ಷದ ಜೊತೆಗೆ ಮರ್ಜ್ ಆಗಿ ನಮಗೆ NDA ಬೆಂಬಲ ಅಂದ್ಬಿಟ್ಟಿದ್ದಾರೆ. ರಾಜ್ಯಸಭಾ ಸದಸ್ಯರು 4 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ನೋಡಿ, ಮಮತಾ ಬ್ಯಾನರ್ಜಿ SIR ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಅಧಿಕಾರದ ಎಲ್ಲ ಆರೋಪಗಳನ್ನೂ ಮಾಡ್ತಾ ಬಂದರು. ಆ ಕಾರಣಕ್ಕಾಗಿಯೇ ನಾವು ಎಲೆಕ್ಷನ್ ಸೋತಿದ್ದು ಅಂದರು. ಬಟ್ ಪಕ್ಷದ ಒಳಗಿದ್ದಂಥ ಈ ಅಸಮಾಧಾನ, ಇವರ ನಾಯಕರು ಹೋದಲ್ಲಿ ಬಂದಲ್ಲಿ ಮೊಟ್ಟೆ ಎಸೆತಿದ್ದಾರಲ್ಲ, ವೆರಿ ರಾಂಗ್ ಪೊಲಿಟಿಕಲ್ ಪ್ರೆಸಿಡೆನ್ಸ್ ಅದು, ಅನ್ಡೌಟೆಡ್ಲಿ, ಅದರಲ್ಲಿ ಸಂಶಯವೇ ಬೇಡ. ಜನರಲ್ಲಿರುವ ಆಕ್ರೋಶ ಅಲ್ವಾ ಅದು, ಜನರಲ್ಲಿರುವ ಇವತ್ತು ನೋಡಿ, ರೆಬೆಲ್ ಟೀಮಿನ MLAಗಳೆಲ್ಲ ಬಂದು ಪಕ್ಷದ ಕಚೇರಿಲಿ ಕೂತ್ಕೊಂಡ್ರು. ನಮ್ಮದಿದು ಆಫೀಸು ಅಂತಾರೆ ಅವರು. ಅವ್ರು ಹೇಳ್ತಾ ಇರೋದು ಪಕ್ಷವೂ ನಮ್ಮದು, ಪಕ್ಷದ ಚಿಹ್ನೆನೂ ನಮ್ಮದು, ಪಕ್ಷದ ಆಸ್ತಿನೂ ನಮ್ಮದು ಅಂತ. ಮತ್ತು ಮಮತಾ ಬ್ಯಾನರ್ಜಿ ಏನಂದರೆ ಅವರು ನಮಗೊಬ್ಬ ಮಾರ್ಗದರ್ಶಕಿ ಅಂತಾರೆ ಅವರು. ಮಾರ್ಗದರ್ಶಕಿ. ಮಮತಾ ಬ್ಯಾನರ್ಜಿಯವರ ಸೂಚನೆಯ ಮೇರೆಗೆ ಯಾರೋ ಒಬ್ಬರನ್ನ ವಿಪಕ್ಷ ನಾಯಕರನ್ನಾಗಿ ಆರಿಸಲಾಗಿತ್ತು. ಅವರು ನಮಗೆ ಬೇಡ ಅಂತ ರಿತಬ್ರತಾ ಬ್ಯಾನರ್ಜಿನ ಇವರೇ ಆಯ್ಕೆ ಮಾಡ್ಕೊಂಡ್ರು. ಅದನ್ನು ಸ್ಪೀಕರ್ ಒಪ್ಕೊಳ್ಬೇಕು. 2/3 MLAಗಳ ಬೆಂಬಲ ಕೊಟ್ಟ ಮೇಲೆ ಒಪ್ಕೊಳ್ಳೋದೇನು, ಒಪ್ಕೊಳ್ಬೇಕಾಗತ್ತೆ. ಒಪ್ಕೊಂಡ್ರು. 1 ತಿಂಗಳ ಹಿಂದೆ ತೃಣಮೂಲ ಕಾಂಗ್ರೆಸ್ಸಿಗೆ ಹೊಸ ರಾಜ್ಯಾಧ್ಯಕ್ಷರೊಬ್ಬರನ್ನ ನೇಮಕ ಮಾಡಲಾಗಿತ್ತು. ಅವರು ಅಧಿಕಾರ ವಹಿಸ್ಕೊಂಡಿದ್ರು. ಇವತ್ತು ರೆಬೆಲ್ಸ್ ಟೀಮ್ ಬಂದು ನಮ್ಮದೇ ಬೇರೆ ಅಧ್ಯಕ್ಷರು ಅಂದರು. ಅರೂಪ್ ರಾಯ್ ಪಕ್ಷದ ಅಧ್ಯಕ್ಷರು ಅಂತ ಬ್ಯಾನರ್ ಕಟ್ಟಿದ್ದಾರೆ. ಕಳೆದ ತಿಂಗಳು 3ನೇ ತಾರೀಖು ಅಧಿಕಾರ ವಹಿಸಿಕೊಂಡಿದ್ದ ಚಂದ್ರಿಮಾ ಭಟ್ಟಾಚಾರ್ಯ, ಅಧ್ಯಕ್ಷೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ಚಂದ್ರಿಮಾ ಭಟ್ಟಾಚಾರ್ಯ ನಂಗೆ ಬೇಡವೇ ಬೇಡ ಇದು ಅಂತ ರಾಜೀನಾಮೆ ಕೊಟ್ಟುಬಿಟ್ಟು, ಬೇಡ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ. ಸಹಜವಾಗಿ ಬರುವ ಪ್ರಶ್ನೆ, ಪಾರ್ಟಿ ಯಾರ್ದೀಗಂತ. ಪಾರ್ಟಿ ಯಾರದ್ದು? ನಂಬರ್ ನೋಡಿದ್ರೆ ರಿತಬ್ರತಾ ಬ್ಯಾನರ್ಜಿ ಅವರ ಪಾರ್ಟಿ ಅನಿಸುತ್ತೆ. ಗೊತ್ತಿಲ್ಲ ಇನ್ನು. ಈ ಪಕ್ಷದಲ್ಲಿ, ಪಕ್ಷ ಅಂದರೆ ಬರೀ MLAಗಳು MP ಗಳು ಅಷ್ಟೇನಾ? ರಾಜ್ಯ ಪದಾಧಿಕಾರಿಗಳು ಅಂತಿರ್ತಾರೆ. ಅವರ ಪೈಕಿ ಯಾರ್ಯಾರು ಎಷ್ಟೆಷ್ಟು ಜನ ಯಾರ್ಯಾರ ಜೊತೆಗಿದ್ದಾರೆ, ಜಿಲ್ಲಾಧ್ಯಕ್ಷರುಗಳು, ಜಿಲ್ಲಾ ಪದಾಧಿಕಾರಿಗಳು ಯಾರ್ಯಾರು ಎಷ್ಟೆಷ್ಟು ಜೊತೆ ಇದ್ದಾರೆ, ಎಲ್ಲ ಲೆಕ್ಕಾಚಾರ ಬರುತ್ತದು. ಆ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ಪಕ್ಷ ಯಾರದ್ದು ಅನ್ನುವ ಅಂತಿಮ ತೀರ್ಮಾನ ಆಗಬೇಕು. ಮಹಾರಾಷ್ಟ್ರದಲ್ಲಿ ಅಲ್ಲೂ ಹಿಂಗೆ ಆಯ್ತಲ್ಲ. ಶರದ್ ಪವಾರ್ರ ವಿರುದ್ಧ ಅವರ ತಮ್ಮನ ಮಗ ಅಜಿತ್ ಪವಾರ್ ಧಿಕ್ಕರಿಸಿ 2/3 MLAಗಳನ್ನು ಕರ್ಕೊಂಬಂದು ಪಾರ್ಟಿನೇ ನಮ್ಮದು ಅಂದ್ಬಿಟ್ರು. ನಮ್ಮದೇ NCP ಅಂತ. ಉದ್ಧವ್ ಠಾಕ್ರೆ ವಿರುದ್ಧ ಏಕನಾಥ್ ಶಿಂಧೆ ಬಂಡೆದ್ದುಕೊಂಡು 2/3 MLAಗಳನ್ನು ಕರ್ಕೊಂಡು ಬಂದು ಶಿವಸೇನೆನೇ ನಮ್ಮದು ಅಂದರು. ಅವರದ್ದೇ ಪಕ್ಷ ಅನ್ನೋ ಹಂಗೆ ಆಗ್ಬಿಡ್ತದು. ಶಿವಸೇನೆಯ ಚಿಹ್ನೆ ಏಕನಾಥ್ ಶಿಂಧೆ ಹತ್ರ ಇದೆ. ಬಿಲ್ಲು ಬಾಣದ ಗುರುತು ಏಕನಾಥ್ ಶಿಂಧೆ ಹತ್ರ ಇದೆ. ಅವರು ಮಶಾಲ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಯಾರು? ಏಕನಾಥ್ ಶಿಂಧೆ, ಉದ್ಧವ್ ಠಾಕ್ರೆ.
ಇದನ್ನು ಇಲ್ಲೂ ಅದನ್ನೇ ಕೇಳ್ತಾ ಇರೋದು ಇವರು, ಪಕ್ಷ ನಮ್ಮದು ಅಂತ. ಪಕ್ಷ ನಮ್ಮದು. ಹೆಚ್ಚು ಕಡಿಮೆ ಒಂದು ಅಂದಾಜಿನ ಪ್ರಕಾರ ಇಲ್ಲಿ ನಮ್ಮಲ್ಲಿ ಗ್ರಾಫಿಕ್ಸಲ್ಲಿ ಬರ್ತಾ ಇದೆ ನೋಡಿ, 1019 ಕೋಟಿ ರೂಪಾಯಿ ಚರಾಸ್ತಿ ಸ್ಥಿರಾಸ್ತಿ ಎಲ್ಲ ಸೇರಿ ತೃಣಮೂಲ ಕಾಂಗ್ರೆಸ್ಸದ್ದು 1019 ಕೋಟಿ ರೂಪಾಯಿ. ಅದರಲ್ಲಿ ಕ್ಯಾಶು ಬ್ಯಾಂಕ್ ಡೆಪಾಸಿಟ್ಟು ಸೇರಿದ್ರೆ ಒಂದು 700 ಕೋಟಿ, 700 ಚಿಲ್ಲರೆ ಕೋಟಿ ಇದೆ. 676 ಕೋಟಿ ಕ್ಯಾಶು ಮತ್ತು ಬ್ಯಾಂಕ್ ಡೆಪಾಸಿಟ್ ಸೇರಿಸಿ 250 ಕೋಟಿ ರೂಪಾಯಿ ಪಕ್ಷದ ಹೆಸರಿನಲ್ಲಿ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಆಸ್ತಿ ಇದೆಯಂತೆ ತೃಣಮೂಲ ಕಾಂಗ್ರೆಸ್ಸದ್ದು. ಇನ್ನೊಂದು 100 ಕೋಟಿ ಪ್ರಾಪರ್ಟಿ, ಪಕ್ಷದ ಕಚೇರಿಗಳು ಅದೆಲ್ಲ ಸೇರಿ ಪ್ರಾಪರ್ಟಿ ಇನ್ನೊಂದು 100 ಕೋಟಿ, 1019 ಕೋಟಿ ಆಗುತ್ತೆ ಟೋಟಲ್ಲು. ಇದರ ಮೇಲೆ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಬಂಡಾಯವೆದ್ದವರ ಕ್ಲೇಮು. ಪಕ್ಷದ ಕಚೇರಿಗೆ ಬಂದು ಕೂತ್ಕೊಂಡು ತಮ್ಮದೇ ಬೇರೆ ಕೀ ಹಾಕ್ಕೊಂಡ್ರಂಥವ್ರು, ತಮ್ಮದೇ ಬೇರೆ ಕೀ ಹಾಕ್ಕೊಂಡಿದ್ದಾರೆ. ಮಮತಾ ಬ್ಯಾನರ್ಜಿ ಮಾತಾಡಿದ್ದಾರೆ. ಐ ಥಿಂಕ್ ಅವರೊಂಥರ ಭಾವನಾತ್ಮಕ ಅಪೀಲ್ ಮಾಡೋ ಮೋಡಿಗೆ ಬಂದಿದ್ದಾರೆ ಈಗ. 2 ಪಾಠ ನೋಡಿ ಇದರಲ್ಲಿ. ಒಂದು, ರಾಜಕೀಯ ಅಧಿಕಾರ, ಯಾವುದೇ ಅಧಿಕಾರದಲ್ಲಿರುವವರು ಅಧಿಕಾರ ಶಾಶ್ವತ ಅನ್ನುವಂತೆ ವರ್ತನೆ ಮಾಡಬಾರ್ದು. ಶಾಶ್ವತ ಅನ್ನುವಂತೆ ರಾಜ್ಯ ಮತ್ತು ಕೇಂದ್ರ ಭಾರತ ಪಾಕಿಸ್ತಾನದ ರೀತಿಯಲ್ಲಿ ಯುದ್ಧಕ್ಕೆ ನಿಂತುಬಿಡೋಂಗೆ ನಾಟ್ ಅ ಗುಡ್ ಸೈನ್ ಅಂತ ಭಾಳ ಪ್ರೆಸಿಡೆನ್ಸ್ಗಳನ್ನು ನೋಡಿದ್ವಿ ನಾವು. ಕೇಂದ್ರ ಏನೋ ಯೋಜನೆ ತಂದಿದೆ, ಪಶ್ಚಿಮ ಬಂಗಾಳದಲ್ಲಿ ಮಾಡೋಕ್ಕೆ ಬಿಡಲ್ಲ. CBI ಆಫೀಸರ್ಸ್ ಬಂದಿದ್ದಾರೆ, ಜನನ ಬಿಟ್ಟು ಬಡಿಸ್ಬಿಡೋದು. ED ಆಫೀಸರ್ಸ್ ಬಂದಿದ್ದಾರೆ, ನಿಮ್ಮ ಕೈಯಲ್ಲಿ ED ಆಫೀಸರ್ಸ್ ಇದ್ದರೆ ನಮ್ಮ ಕೈಯಲ್ಲಿ ಪೊಲೀಸ್ ಇದ್ದಾರೆ ಅಂಥೇಳಿ ಪೊಲೀಸ್ ಕರೆಸಿ ಅರೆಸ್ಟ್ ಮಾಡಿಸೋದು. ಅಂದರೆ 24/7 365 ಡೇಸ್ ಪರ್ ಇಯರ್ ಫೈಟಿಂಗ್ ಮೋಡ್ನಲ್ಲೇ ಇದ್ದುಬಿಡೋದು, ಫೈಟಿಂಗ್ ಮೋಡ್ನಲ್ಲೇ ಇದ್ದುಬಿಡೋದು. ಅದು ಮಮತಾ ಬ್ಯಾನರ್ಜಿಯವರನ್ನು ಅವರದ್ದೇ ಜನರ ಕಣ್ಣಿನಲ್ಲಿ ವಿಲನ್ ಮಾಡ್ತಾ ಅನ್ನೋದೊಂದು ಪ್ರಶ್ನೆ. ಇದು ಪ್ರಶ್ನೆ, ಜಡ್ಜ್ಮೆಂಟ್ ಅಲ್ಲ. ಒಂದು ಪಾಠ ಅದು. ಇನ್ನೊಂದು ಪಾಠ, ಈ ರೆಬೆಲ್ಗಳಿಗೆ ಎಷ್ಟು ಕಾಡಿಸ್ತೀರಿ? ಯಾವುದೋ ಒಂದು ಹಂತದಲ್ಲಿ ಮಮತಾ ಬ್ಯಾನರ್ಜಿಯವರ ಪರವಾಗಿ ಜನರಲ್ಲೊಂದು ಅನುಕಂಪ ಮೂಡಿದರೆ ಇವ್ರಿಗೆಲ್ಲ ರಾಜಕಾರಣ ಮಾಡೋಕ್ಕಾಗತ್ತೆ ಇರುತ್ತೇನ್ರಿ? ಮುಂದಿನ ಚುನಾವಣೆ ಆಯ್ತಪ್ಪ, ಒಂದು ಚುನಾವಣೆ ಏನೋ ಆಗಿದೆ, ತೃಣಮೂಲ ಕಾಂಗ್ರೆಸ್ ಸೋತಿದೆ, ಅಷ್ಟಕ್ಕೆ ಬಂಡಾಯ ಎದ್ದು 2/3 ಶಾಸಕರು. ಬಂಡಾಯ ಹೇಳೋದು ತಪ್ಪು ಅಂತ ಹೇಳೋದಿಲ್ಲ ನಾನು. ಇವರ ಸಿಟ್ಟಿರೋದು ಮಮತಾ ಬ್ಯಾನರ್ಜಿ ಮೇಲಲ್ಲ, ಮಮತಾ ಬ್ಯಾನರ್ಜಿಯವರ ಸೋದರಳಿ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ. ಆ ಅಭಿಷೇಕ್ ಬ್ಯಾನರ್ಜಿಯನ್ನು ನೋಡಿದ್ರೆ, ಆತನ ಮಾತುಗಳನ್ನು ಕೇಳಿದ್ರೆ ಅಡಿಯಿಂದ ಮುಡಿಯ ತನಕ ಸೊಕ್ಕದು, ಅಡಿಯಿಂದ ಮುಡಿಯ ತನಕ ಸೊಕ್ಕು. ಇವರ ಬಂಡಾಯದ ರೀತಿಯನ್ನು ನೋಡಿದಾಗ ಮತ್ತು ಬಂಡಾಯಕ್ಕೆ ಕೊಟ್ಟ ಕಾರಣಗಳನ್ನು ನೋಡಿದಾಗ ಆ ಅಭಿಷೇಕ್ ಬ್ಯಾನರ್ಜಿ ಪಕ್ಷವನ್ನು ಏನು ಮಾಡಿಟ್ಟಿದ್ದ ಪುಣ್ಯಾತ್ಮ ಅನ್ನೋದು ಅರ್ಥ ಆಯಿತು. ಒಬ್ಬ MP, 28 ಸಂಸದರ ಪೈಕಿ ಒಬ್ಬ ಸಂಸದ, ಮಮತಾ ಬ್ಯಾನರ್ಜಿಯವರ ತಮ್ಮನ ಮಗನಾಗಿ ಹುಟ್ಟಿದ ಏಕೈಕ ಕಾರಣ, ಅದು ಬಿಟ್ಟರೆ ಇನ್ನೇನಿತ್ತು ರೀ? ಪ್ರಜಾಪ್ರಭುತ್ವದ ದೌರ್ಭಾಗ್ಯ ಇದು. ಯಾರದೋ ಮಗ ಆಗಿ ಹುಟ್ಟಿದ್ದಕ್ಕೆ, ಯಾವುದೋ ಕುಟುಂಬದಲ್ಲಿ ಹುಟ್ಟಿದ್ದಕ್ಕೆ ಎಲ್ಲವೂ ನನ್ನದೇ, ನಾನೇ ಎಲ್ಲವೂ ಅನ್ನುವಂತೆ ವರ್ತನೆ ಮಾಡುವಂಥದ್ದು. ಆ ಅಭಿಷೇಕ್ ಬ್ಯಾನರ್ಜಿಯ ಕಾರಣಕ್ಕಾಗಿ ಪಕ್ಷ ಇವತ್ತು ಮಮತಾ ಬ್ಯಾನರ್ಜಿಯವರ ಕೈ ತಪ್ಪಿ ಹೋಗಿದೆ. ನೇರ ಆರೋಪವನ್ನು ಈ ರೆಬೆಲ್ಗಳ ಮಮತಾ ಬ್ಯಾನರ್ಜಿಯವರ ವಿರುದ್ಧವೂ ಮಾಡ್ತಿಲ್ಲ. ಮಮತಾ ಬ್ಯಾನರ್ಜಿ ಹಿಂಗೆ ಮಾಡಿದ್ದಕ್ಕೆ ನಾವು ಈ ಥರ ಮಾಡ್ತಿದ್ದೀವಿ ಅಂತ ಹೇಳ್ತಿಲ್ಲ. ಅವ್ರು ಸಿಟ್ಟಿರೋದೆಲ್ಲ ಅಭಿಷೇಕ್ ಬ್ಯಾನರ್ಜಿಯ ಮೇಲೆ. ಅಯ್ಯೋ, 15 ವರ್ಷ ನಮ್ಮನ್ನು ಆಡಳಿತ ನಡೆಸಿದಂಥ ಒಬ್ಬ ಹೆಣ್ಣುಮಗಳನ್ನು ಹಿಂಗೆ ನಡೆಸ್ಕೋಬಾರ್ದಾಗಿತ್ತು ಅಂತ ಅನುಕಂಪ ಏನಾದರೂ ಪಶ್ಚಿಮ ಬಂಗಾಳದ ಜನರಲ್ಲಿ ಮೂಡಿದ್ರೆ, ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪಗಳ 1000 ಇದ್ವಲ್ಲಿ, ಮಮತಾ ಬ್ಯಾನರ್ಜಿಯವರ ಮೇಲೆ ವೈಯಕ್ತಿಕ ಭ್ರಷ್ಟಾಚಾರದ ಆರೋಪಗಳಿರಲಿಲ್ಲ. ಅಧಿಕಾರ ಬಂತು ಅಂತ ಆ ಹೆಣ್ಣುಮಗಳೇನು ಐಷಾರಾಮಿ ಜೀವನಕ್ಕೆ ಹೋದವರಲ್ಲ. ಅದೇ ಬಿಳಿ ಬಣ್ಣದ ಕಾಟನ್ ಸೀರೆ, ಅದೇ ಮಾರುತಿ ಆಲ್ಟೋ ಕಾರು, ಅದೇ ಹವಾಯಿ ಚಪ್ಪಲಿ ಹಾಕ್ಕೊಂಡು ಅಧಿಕಾರ ನಡೆಸಿದಂಥ ಹೆಣ್ಣುಮಗಳು. ಐ ಥಿಂಕ್ ಅವರು ಮುಖ್ಯಮಂತ್ರಿ ಅಧಿಕೃತ ನಿವಾಸದಲ್ಲೂ ಇರ್ತಿರಲಿಲ್ಲ. ಅವ್ರದ್ದೇ ಹುಟ್ಟಿ ಬೆಳೆದ ಮನೆಯಲ್ಲೇ ಇದ್ಕೊಂಡು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದವರು. ಕಾಳಿಘಾಟ್ ಹತ್ರ ಮನೆ ಬರುತ್ತೆ ಅವ್ರದ್ದು.
ಅನುಕಂಪ ಒಬ್ಬೊಬ್ಬ ಹೆಣ್ಮಗಳಿಗೆ ಹಿಂಗೆ ಮಾಡೋದು ಅಂತೇಳಿ ಅನುಕಂಪ ಬಂದರೆ ಏನು ಮಾಡ್ತಾರೆ ಇವರು? ಅಂಥದ್ದೊಂದು ಅನುಕಂಪ ಮಹಾರಾಷ್ಟ್ರದಲ್ಲಿ ಬಂದಿದೆ ಅಂತ ಬಹಳ ಚರ್ಚೆ ಮಾಡಿದ್ವಿ ನಾವು. 2024 ಲೋಕಸಭಾ ರಿಸಲ್ಟು ಉದಾಹರಣೆ ಕೊಡೋ ಹಾಗಿತ್ತು. ಬಾಳಾ ಠಾಕ್ರೆ ಮಗನನ್ನು ಇವರು ಅನ್ಯಾಯ ಮಾಡಿಬಿಟ್ರು ಏಕನಾಥ್ ಶಿಂದೆ ಅನ್ನೋ ಆಕ್ರೋಶ ಬಂದಿತ್ತಂತೆ. ಶರದ್ ಪವಾರ್ಗೆ ಅಜಿತ್ ಪವಾರ್ ಅನ್ಯಾಯ ಮಾಡಿಬಿಟ್ರು ಅನ್ನೋ ಆಕ್ರೋಶ ಬಂದಿತ್ತಂತೆ. ಆ ಕಾರಣಕ್ಕಾಗಿ 2024 ಲೋಕಸಭಾ ಚುನಾವಣೆಯಲ್ಲಿ ಏನು ರಿಸಲ್ಟ್ ಬಂತು ಆ ರಿಸಲ್ಟ್ ಬಂತು ಅಂತ. ಆಮೇಲೆ ಅದನ್ನು ವಿಧಾನಸಭಾ ಚುನಾವಣೆ ಬರೋಷ್ಟರಲ್ಲಿ ಸುಧಾರಿಸಿಕೊಂಡಿತು ಬಿ ಜೆ ಪಿ, ಆ ಮಾತು ಬೇರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.